ಹೇ, ಆ ಬುಕ್ ನೀನ್ ತಗೊಂಡು ಹೋಗಿದ್ಯಾ? ಸಾಕು, ಜಾಸ್ತಿ ಶಂಟು, ಯಾಕೆ ಓದ್ಕಸ್ಕೊಂಡೆ? ಆ ಬುಕ್ ಕೊಡಿಲಿ, ನಾನು ಓದ್ಕೋಬೇಕು. ಗೊತ್ತಿದೆ ಅಲ್ವಾ, ಇವತ್ತು ಟೆಸ್ಟ್ ಇದೆ. ಅಯ್ಯೋ, ಇವತ್ ಯಾವ ಟೆಸ್ಟ್ ನಡೆಯೋದಿಲ್ಲ. ಇವತ್ ನಾವೆಲ್ಲ ಮಜಾ ಮಾಡೋಣ. ನಡೀರಿ, ಈಗ್ಲೇ ಕ್ಯಾಂಟೀನ್ ಹೋಗಿ ಪೂರಿ ಸಾಗೋ ತಿನ್ನೋಣ. ಶಂಟು, ನೀನ್ ಮತ್ತೆ ಏನಾದ್ರೂ ಕಿತಾಪತಿ ಮಾಡಿದ್ಯಾ? ಓ, ಇದೇನಾಗೋಯ್ತು? ಕಾರಿನ ಟೈರ್ನಲ್ಲಿರೋ ಗಾಳಿನೆಲ್ಲ ಯಾರೋ ಬಿಟ್ಬಿಟ್ಟಿದಾರಲ್ಲ. ಈಗ ನಾವು ಸ್ಕೂಲ್ಗೆ ಹೇಗ್ ಹೋಗೋದು? ಇವತ್ತು ನಮ್ಗೆ ಆಬ್ಸೆಂಟ್ ಆಗೋಗುತ್ತಲ್ಲ, ಇಂಕ್ ಹಾರಿಸಿ. ಮತ್ತೆ ಇವತ್ತಂತೂ ಕ್ಯಾಬ್ ಮತ್ತೆ ಟ್ಯಾಕ್ಸಿ ಸ್ಟ್ರೈಕ್ ಇದೆ. ಏನು? ಹೌದು ಪಿನಾಕಿ, ಹೌದು. ನಾನು ನನ್ನ ಈ ದೆವ್ವ ಕಿವಿಗಳಿಂದನೇ ಕೇಳಿಸ್ಕೊಂಡೆ. ರದ್ದು ಮಾಡಬೇಕು. ರದ್ದು ಮಾಡೋದ ಕೆಲಸ ನಂದೇನೆ. ಹಲೋ ಪ್ರಿನ್ಸಿಪಲ್ ಸಾಹೇಬ್ರೆ, ನಾನು ಸ್ಕೂಲ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಸ್ಕೂಲ್ಗೆ ಬಂದಿದ್ದೇನೆ. ಎಲ್ಲ ತಯಾರಾಗಿರಿ, ಇಲ್ಲ ಅಂದ್ರೆ ಬೆಸ್ಟ್ ಸ್ಕೂಲ್ ಕಾಂಪಿಟೇಷನ್ ಅಲ್ಲಿ ನಿಮ್ಮ ಎಂಟ್ರಿನ ರದ್ದು ಮಾಡಬೇಕಾಗುತ್ತೆ. ಅಯ್ಯೋ, ಇದು ದೊಡ್ಡ ಪಂಚಾಯಿತಿ ಆಯ್ತಲ್ಲಪ್ಪ. ಈ ಇನ್ಸ್ಪೆಕ್ಟರ್ ಸ್ಕೂಲ್ ನ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಮತ್ತೆ ನಮ್ ಟೀಚರ್ಸ್ ಹಾಗೆ ಪ್ರಿನ್ಸಿಪಲ್ ಸ್ಕೂಲ್ ನಲ್ಲೇ ಇಲ್ವಲ್ಲ. ಮತ್ತೆ ಅವ್ರು ಇಲ್ಲಿಗೆ ಬರ್ಬೇಕು ಅಂದ್ರೆ 2 ಗಂಟೆ ಆಗುತ್ತೆ. ನನ್ನ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗೋದಕ್ಕೆ ಬಿಡೋದೇ ಇಲ್ಲ. ಆದ್ರೆ ನಮ್ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಬರ್ಬೇಕು ಅಷ್ಟೇ. ನೀವ್ ಬಂದೇ ಬಿಟ್ರಾ? ನೀವೀಗ ನಿಮ್ ಬೂತ್ ಚೇಷ್ಟೆ ತೋರಿಸ್ಬೇಕು. ಹಾಗೆ ಸ್ಕೂಲ್ ಹೆಸರನ್ನ ಕಾಪಾಡ್ಬೇಕು. ಹೌದು, ನಾವ್ ಎಲ್ರೂ ಸೇರಿ. ಆದ್ರೆ ಇದ್ರಲ್ಲಿ ನಾವೇನ್ ಮಾಡಕ್ಕಾಗತ್ತೆ ಪಿನಾಕಿ? ನಮ್ ಸ್ಕೂಲ್ ಪ್ರಿನ್ಸಿಪಲ್ ಮತ್ತೆ ಟೀಚರ್ಸ್ ಸ್ಕೂಲ್ ಬರೋ ತನಕ ನೀವೆಲ್ಲರೂ ಪ್ರಿನ್ಸಿಪಲ್ ಸರ್ ಮತ್ತೆ ಟೀಚರ್ಸ್ ಗಳಾಗ್ಬೇಕಾಗತ್ತೆ. ಎಷ್ಟೇ ಆದ್ರೂ ಬೆಸ್ಟ್ ಸ್ಕೂಲ್ ಕಾಂಪಿಟೇಷನ್ ಅವಾರ್ಡ್ ಗೆಲ್ಬೇಕಲ್ವಾ? ವಾ, ನನಗೆ ಚಿಕ್ಕ ವಯಸ್ಸಿಂದಲೂ ಟೀಚರ್ ಆಗೋ ಕನ್ಸಿತ್ತು. ನನಗೆ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಸೈನ್ಸ್ ಟೀಚರ್ ಆಗ್ತೀನಿ. ಸುಮ್ನಿರು ಗಪ್ಪು. ಈ ಸ್ಕೂಲಲ್ಲಿ ಸೈನ್ಸ್ ಟೀಚರ್ ಒಬ್ಬ ಲೇಡಿನೇ ಇನ್ನೊಬ್ಬ ಲೇಡಿ ಆಗೋಕ್ ಸಾಧ್ಯ ಅಲ್ವಾ? ಅಷ್ಟಕ್ಕೂ ಸೈನ್ಸ್ಗೆ ಮತ್ತೆ ಹೋಮ್ ಸೈನ್ಸ್ಗೆ ಜಾಸ್ತಿ ವ್ಯತ್ಯಾಸ ಇಲ್ಲ. ನಾನ್ ಆಗ್ತೀನಿ ಪಿನಾಕಿ ಟೀಚರ್ ಮಿಸ್ ಮೀಟಿ. ಗಪ್ಪು, ಪ್ಲೀಸ್ ನೀನ್ ಸ್ಪೋರ್ಟ್ಸ್ ಸರ್ ಆಗೋ. ಸರಿ ಆಯ್ತು. ಅಯ್ಯೋ ಅಂಕಲ್, ನಿಮ್ಗಂತೂ ನಮ್ ಪ್ರಿನ್ಸಿಪಲ್ ಸರ್ ಕ್ಯಾರೆಕ್ಟರೇ ಸೂಟ್ ಆಗತ್ತೆ. ನೀವ್ ಅದೇ ಆಗ್ಬಿಡಿ. ಬಿಗ್ ಡೀಲ್. ಮನೇಲೂ ಪ್ರಿನ್ಸಿಪಲ್ಲು, ಇಲ್ಲೂ ಕೂಡ ಪ್ರಿನ್ಸಿಪಲ್ಲು. ಮುಂದೆ ಗತಿ ಏನು? ಹ್ಯಾಪಿ, ನೀ ನಮ್ದೀರು ಸರ್. ಇಂಕ್ ಹಾರಿಸಿ. ಅಂಕಲ್, ನೀವೀಗ ಬೇಗ ಹೋಗಿ. ಆ ಇನ್ಸ್ಪೆಕ್ಟರ್ ಪ್ರಿನ್ಸಿಪಲ್ ಸರ್ ಕ್ಯಾಬಿನ್ ಹತ್ರ ಹೋಗಿರ್ತಾರೆ ಇಷ್ಟೊತ್ತಿಗೆ. ಅರೆ, ಪ್ರಿನ್ಸಿಪಲ್ ಮಾಯ ಹೋಗ್ಬಿಟ್ಟಿದ್ದಾರೆ. ರದ್ದು ಮಾಡೋ ಕೆಲ್ಸನೇ ನಂದು. ಈಗ ನೋಡಿ, ರದ್ದು ಮಾಡ್ತೀನಿ. ಮಿಸ್ಟರ್ ಹಾಡ್ಕರ್, ನಾನು ತಮ್ಮನ್ನೇ ಹುಡುಕ್ತಾ ಇದ್ದೆ. ಮೀಸೆ ತಿರುಗ್ಸೆ. ಏನ್ ತಿರುಗ್ಸಿ? ಏನಿಲ್ಲ, ನಾನು ತಮ್ಮನ್ನ ಎಲ್ಲ ಕಡೆನೂ ಹುಡುಕ್ತಾ ಇದ್ದೆ, ಸುತ್ತಿ. ಸರಿ, ನಡೀರಿ, ನಿಮ್ಮ ಟೀಚರ್ ಇನ್ಸ್ಪೆಕ್ಷನ್ ನಾನು ಈಗಲೇ ಶುರು ಮಾಡ್ಬಿಡ್ತೀನಿ. ಶೋರ್, ನಡೀರಿ. ನಮ್ ಸ್ಟಾಫ್ಗಳು ಆಗ್ಲೇ ರೆಡಿಯಾಗಿ ಕೂತಿದ್ದಾರೆ. ಮೊದ್ಲು ಸೈನ್ಸ್ ಕ್ಲಾಸ್ ರೂಮ್ಗೆ ಹೋಗೋಣ. ಎಲ್ಲರೂ ಸೈಲೆಂಟ್ ಆಗಿ. ಶಂಟು, ನಿನ್ಗೆ ಯಾರು ಹೇಳಿದ್ರು ಇವತ್ತು ಸ್ಕೂಲಿಗೆ ಯಾವ ಟೀಚರು ಬರಲ್ಲ ಅಂತ? ಅದು ಸರಿ, ಈಗ ನೀನ್ ಬೇಗ ಬಂದು ನನ್ ಮುಂದೆ ಕುತ್ಕೋ. ನಾನು ಇವಾಗ್ಲೇ ನಿನ್ ಹೋಮ್ವರ್ಕ್ ಚೆಕ್ ಮಾಡ್ತೀನಿ. ಇವರು ನಮ್ ಸ್ಕೂಲಿನ ಸೈನ್ಸ್ ಟೀಚರು ಮಿಟ್ಟಿ ಮೇಡಮ್ ಅವರು. ಸೈನ್ಸ್ ಅಲ್ಲಿ ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. ಬಹಳ ಸಂತೋಷ. ಇವಾಗ ತಾವು ಬಯಾಲಜಿ ಲೆಸನ್ ಅಲ್ಲಿ ಮಕ್ಕಳಿಗೊಂದ್ಸರಿ ಪಾಠ ಮಾಡ್ತೀರಾ? ಬಯಾಲಜಿ ಮಕ್ಕಳೇ, ಹೇಳಿ ಇವತ್ತು ಏನ್ ಪಾಠ ಮಾಡೋದು ಅಂತ? ಸರ್, ನಿನ್ನೆ ಮೇಡಮ್ ಹ್ಯೂಮನ್ ಸ್ಕೆಲಿಟನ್ ಬಗ್ಗೆ ಹೇಳೋದಕ್ಕೆ ಹೇಳಿದ್ರು. ವೆರಿ ಗುಡ್. ಈಗ ತಾವು ಹ್ಯೂಮನ್ ಸ್ಕೆಲಿಟನ್ ಬಗ್ಗೆನೇ ಮಕ್ಕಳಿಗೊಂದ್ಸರಿ ಪಾಠ ಮಾಡಿ ನೋಡೋಣ. ಇಲ್ಲಾಂದ್ರೆ ರದ್ದು ಮಾಡ್ಬೇಕಾಗುತ್ತೆ. ರದ್ದು ಮಾಡೋ ಕೆಲ್ಸನೇ ನಂದು. ಅದು ಮೇಡಮ್, ಲಾಸ್ಟ್ ವೀಕ್ ನೀವು ಆ ಸ್ಕೆಲಿಟನ್ ತೋರಿಸಿದ್ರಲ್ಲ, ಅದನ್ನ ಈಗಲೇ ಕಬ್ಬಡಿಂದ ತಗೊಂಡ್ ಬರ್ತೀನಿ. ಬಟ್ಟೆ ಹಾಕೊಂಡಿರೋ ಸ್ಕೆಲಿಟನ್. ಸ್ಕೆಲಿಟನ್ ನ ಬಟ್ಟೆ ಇಲ್ದೆ ಮಕ್ಕಳ ಮುಂದೆ ಹೇಗ್ ತಗೊಂಡ್ಬರೋದು? ಮಕ್ಕಳೇ, ಹ್ಯೂಮನ್ ಸ್ಕೆಲಿಟನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಸುಲಭ. ಇದ್ರಲ್ಲಂತೂ ಬರೀ ಮೂಳೆಗಳೇ ಇರುತ್ತೆ, ಒಂದಕ್ಕೊಂದು ಸೇರ್ಕೊಂಡು. ಮೇಡಮ್, ಅದೇನೋ ಸರಿ. ಈಗ ತಾವು ತಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಬೋನ್ಸ್ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ಓ ಶಂಟು,
ಸ್ಕೆಲಿಟನ್ ನೀನು ಮುರ್ದು ಹಾಕ್ಬಿಟ್ಟೆ. ಸರಿ, ಇವಾಗ ಮೂಳೆಗಳನ್ನೆಲ್ಲ ಎತ್ಕೊಂಡು ಟೇಬಲ್ ಮೇಲಿಡು. ಅದ್ರಲ್ಲಿ ಎಷ್ಟು ಮೂಳೆ ಇತ್ತೋ ಅಷ್ಟೇ ಇರ್ಬೇಕು. ಸರಿ ಮಿಸ್. ಯಾಕೆ ಹಿಂಗಾಗ್ತಿದೆ? ಸೊ ಎಷ್ಟಿದೆ? 204. ಹಾಗಾದ್ರೆ ಹ್ಯೂಮನ್ ಬಾಡಿಲಿ 204 ಬೋನ್ಗಳಿರುತ್ತೆ. ಹ್ಯೂಮನ್ ಬಾಡಿನಲ್ಲಿ ಒಟ್ಟು 206 ಬೋನ್ಸ್ಗಳಿರುತ್ತವೆ. ಈಗ ನಾನು ನಿಮ್ ಕೆಲಸ ರದ್ದು ಮಾಡ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಕರೆಕ್ಟ್ ಆಗಿ ಹೇಳಿದ್ರಿ. ಇಲ್ಲಿದೆ ನೋಡಿ 2 ಉಳಿದಿರೋ ಬೋನ್ಗಳು. ಇದು ಶಂಟು ಹಿಂದ್ಗಡೆ ಬಿದ್ಬಿಟ್ಟಿತ್ತು ಅಷ್ಟೇನೆ. 204 + 2 206. ವಾವಾ, ಮಕ್ಕಳ ಹತ್ರ ಬೋನ್ನ ಎಣಿಸುವಂತದ್ದು ಇದು ಬಹಳ ಒಳ್ಳೆ ಮಾರ್ಗ ಈ ಸೈನ್ಸ್ ಪಾಠದಲ್ಲಿ. ಓಕೆ, ಐ ಆಮ್ ಇಂಪ್ರೆಸ್ಡ್. ಈಗ ನಾವು ಬೇರೆ ಬೇರೆ ಟೀಚರ್ಸ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಈಗ ನಾವು ಯಾವ ಕ್ಲಾಸ್ಗೆ ಹೋಗೋಣ ಅಂತೀರಿ? ಇವ್ರದ್ದು ನೆಕ್ಸ್ಟ್ ಪೀರಿಯಡ್ ಸ್ಪೋರ್ಟ್ಸ್ ಪೀರಿಯಡ್ ಅನ್ಸುತ್ತೆ. ಸ್ಪೋರ್ಟ್ಸ್ ಹತ್ರನೇ ಹೋಗೋಣ ಸರ್. ಇಲ್ಲೇನ್ ಮಾಡ್ತಾ ಇದೆಯಾ ಬುದ್ದು? ಬುದ್ದು ಅಲ್ಲ, ಗಪ್ಪು. ನೀವೇ ಹೇಳಿದ್ರಲ್ಲ, ಸ್ಪೋರ್ಟ್ಸ್ ಅಲ್ಲಿ ಏನಿದೆ, ಬರೀ ಕೈ ಮೇಲೆತ್ತದು ಕೆಳಗಿಳಿಸೋದು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಈ ಸ್ಪೋರ್ಟ್ಸ್ ಅಲ್ಲಿ ಏನ್ರಿ ಮಾಡ್ತಾ ಇದಾರೆ? ನಮ್ಮನ್ನ ಸಿಕ್ಕಾಕಿಸ್ತಾನಲ್ಲಪ್ಪ. ಇದೇನ್ರಿ ಪಿಟಿ ಮಾಡ್ತಾ ಇದಾರಲ್ರಿ ಇವರು? ಶಂಟುಗೆ ಈ ಕ್ಲಾಸ್ ಬೋರ್ ಆಗುತ್ತೆ ಅಂತಿದ್ದಾನೆ. ಬೇರೆ ಏನಾದ್ರು ಮಾಡಕ್ ಹೇಳ್ರಿ, ಇಲ್ಲಾಂದ್ರೆ ಕೆಲಸದಿಂದ ರದ್ದು ಮಾಡ್ಬೇಕಾಗತ್ತೆ. ಇವ್ರನ್ನ ರದ್ದು ಮಾಡೋ ಕೆಲಸ ನಂದು. ಪಿನಾಕಿ ಹೇಳ್ದ, ನಾನು ಓಡ್ತೀನಂತೆ, ನೀನನ್ನ ಹಿಡಿಬೇಕಂತೆ. ಇದನ್ನ ಯೋಗ ಗುರುಗಳು ಮಾಡುವಂತ ಕೆಲಸ. ನಿಮ್ ಪಿಟಿ ಮಾಸ್ಟರ್ ಬಹಳ ಫಿಟ್ ಆಗಿದಾರಲ್ರಿ. ವಾಟ್ ಎ ಯೋಗ ಪೋಸ್. ಐ ಆಮ್ ಇಂಪ್ರೆಸ್ಡ್. ಸರ್, ನಾನು ಒಬ್ಬನೇ ಅಲ್ಲ ಸರ್, ಇದನ್ನ ನಮ್ ಸ್ಟೂಡೆಂಟ್ಸ್ ಗಳು ಮಾಡ್ತಾರೆ ಸರ್. ಶಂಟು, ಮಾಡಿ ತೋರ್ಸು. ನಿಂಗೇನ್ ಬೋರ್ ಆಗೋದಿಲ್ಲ ತಾನೇ? ನೋಡು, ನೀನು ಬಹಳ ಬುದ್ಧಿವಂತ. ನಿನಗೆ ಕೋಪ್ ಮಾಡುವಾಗ ನಿನ್ ಬಾಕಿ ಸ್ನೇಹಿತರು ನಿನಗೆ ಹೆಲ್ಪ್ ಮಾಡ್ತಾರೆ. ನಡೀರಿ ಮಕ್ಕಳೇ, ಶಂಟುಗ್ ನೀವೆಲ್ಲ ಸಹಾಯ ಮಾಡ್ತೀರಾ? ಬನ್ನಿ ಹೋಗೋಣ. ಈಗ ನಾವು ಬೇರೆ ಕ್ಲಾಸ್ ರೂಮ್ಗೆ ಹೋಗೋಣ. ಕೇಳಿಸ್ಕೋ, ಧೀರು ಸರ್ ನಿನ್ನೆ ಹಿಂದಿ ಸೆಕೆಂಡ್ ಚಾಪ್ಟರ್ ನ ಪಾಠ ಮಾಡ್ತೀನಿ ಅಂತ ಹೇಳಿದ್ರು. ಹಿಂದಿ ಚಾಪ್ಟರಾ? ಈಗ ನೋಡು, ಈಗೇನು ಚಿಂತೆ ಇಲ್ಲ, ಹ್ಯಾಪಿಗೆಲ್ಲ ನೆನಪಿದೆ. ಸರಿ, ಹಾಗಾದ್ರೆ ಒಳಗ್ ಹೋಗು. ನೀನ್ ಯಾಕೋ ನನ್ ಪೆನ್ ತಗೊಂಡ್ಬಿಟ್ಟು? ಅಯ್ಯೋ, ಎಲ್ಲರೂ ಸುಮ್ನಿರಿ, ಸರ್ ಬಂದ್ಬಿಟ್ರು. ಎಲ್ಲ ಮಕ್ಕಳು ಶಾಂತವಾಗಿರಿ. ನಿನ್ನೆ ನಾನು ಹೇಳಿದ್ನಲ್ಲ, ಆ ಚಾಪ್ಟರ್ 2 ನ ಓಪನ್ ಮಾಡಿ, ಇಲ್ಲ ಅಂದ್ರೆ ಆಬ್ಸೆಂಟ್ ಹಾಕ್ಬಿಡ್ತೀನಿ. ಹಾ, ಚಾಪ್ಟರ್ ಫಿನಿಶ್. ಅರೆ, ಒಂದ್ ಚಾಪ್ಟರ್ ಫಿನಿಶ್ ಆದ್ರೇನಂತೆ, ಇನ್ನೊಂದ್ ಚಾಪ್ಟರ್ ಹೇಳ್ಕೊಡಿ ಮಕ್ಕಳಿಗೆ. ಜೂನ್ ಬರೀ ಚಾಪ್ಟರ್ 2 ಮಾತ್ರ ಓದಿದ್ನಲ್ಲ, ಸರಿಯಾಗಿ ಸಿಕ್ಕಾಕೊಂಡ. ಈಗ ತಾವು ಮಕ್ಕಳಿಗೆ ಕೆಲವು ಗಾದೆಗಳನ್ನ ಹೇಳ್ಕೊಡ್ಬೇಕು. ಉದಾಹರಣೆಗೆ, ನನ್ನ ಫೇವರೆಟ್ ಯಾವುದು ಅಂದ್ರೆ, ಇಲ್ಲಿದೆ ನೋಡಿ, ಮಾಡಿದುಣ್ಣು ಮಹಾರಾಯ ಅಂತ. ಬನ್ನಿ ನಾವು ಕೂತ್ಕೊಂಡು ಕೇಳೋಣ. ಮಾಡಿದುಣ್ಣು ಮಹಾರಾಯ. ನೋ, ಈ ಗಾದೆ ಈ ಮೇಸ್ಟ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಈ ಸ್ಟೂಡೆಂಟ್ಸ್ ಗಳಿಗೆ ಹೇಗ್ ಗೊತ್ತಾಗುತ್ತೆ? ಆಕ್ಟ್ ಮಾಡಿ ತೋರಿಸ್ಬಿಡಿ. ಮೇಡಮ್ ಅವರೇ ಸುಮ್ಮನೆ ಕೂತ್ಕೊಳ್ಳಿ, ಹೆಂಗ ಮೇಂಟೈನ್ ಮಾಡ್ತಾರೆ. ಜಗಳ? ಏನೋ ಜಗಳನ? ನೋ 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 ಸರ್, ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಜಗಳ ಮಾಡಬಾರ್ದು ಅಂತ.
ಈಗ ಒಂದೇ ಒಂದು ದಾರಿ ಉಳಿದಿರೋದು. ಹ್ಯಾಪಿ ಹ್ಯಾಪಿ ಇಲ್ಲಿ ನೋಡು. ಹ್ಯಾಪಿ ನನ್ ಬುಕ್ಕಲ್ಲಿ ಹೇಗ್ ಬಂತಿದ್ದು? ಚೆನ್ನಾಗಿರೋ ಪೇಪರ್ ಟಾಯ್. ಇಲ್ಲ ನಾನು ಇಟ್ಕೋತೀನಿ. ಇಲ್ಲ ನಾನು ಏನ್ರಿ ನೀವು ಏನ್ ಹುಡುಗಾಟ ಮಾಡ್ತಿದ್ರ ನೀವು ಕ್ಲಾಸ್ ರೂಮ್ ಅಲ್ಲಿ? ರದ್ದು ಮಾಡೋದ್ ನನ್ ಕೆಲಸ. ನಾ ರದ್ದು ಮಾಡ್ತೀನಿ ಈಗ. ನನಗೆ ಅರ್ಥ ಆಯ್ತು ಧೀರು ಸರ್. ನೀವ್ ಏನ್ ಹೇಳಕ್ ಹೊರಟಿದ್ದೀರಾ ಅಂತಂದ್ರೆ ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಅದೇ ತಾನೇ. ವಂಡರ್ಫುಲ್. ಅಂದ್ರೆ ಮಾಡಿದ್ದುಣ್ಣು ಮಹಾರಾಯ. ಎಷ್ಟು ಸುಲಭವಾಗಿ ತಾವು ತಮ್ಮ ಮಕ್ಕಳಿಗೆ ತಿಳಿಯಪಡಿಸ್ಬಿಟ್ರಿ. ಪ್ರಿನ್ಸಿಪಲ್ ಸರ್, ಅರೇ ಈ ಪ್ರಿನ್ಸಿಪಲ್ ಎಲ್ಲಿ ಹೋಗ್ಬಿಟ್ರು? ಐ ಥಿಂಕ್ ಸರ್ ಅವ್ರ ಕ್ಯಾಬಿನ್ಗೆ ಹೋಗಿದ್ದಾರೆ. ಓಕೆ, ನಾನು ಅವ್ರ ಕ್ಯಾಬಿನ್ಗೆ ಹೋಗಿ ಅವ್ರನ್ನ ನೋಡ್ತೀನಿ. ತಾವೆಲ್ರೂ ನನ್ ಜೊತೆ ಬನ್ನಿ. ಕಮ್. ಈಗೇನ್ ಮಾಡೋದಪ್ಪ? ಅಂಕಲ್ ಅವ್ರ ಕೈಯಲ್ಲೇ ಇದಾರೆ. ಇಲ್ಲಿ ಯಾರೂ ಇಲ್ವಲ್ಲ? ಮಾಯಾಗಿ ನಿಜವಾಗಿರೋರೆಲ್ಲ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ. ಸರ್, ವಿ ಆರ್ ಸೋ ಸಾರಿ. ಸಾರಿ ಯಾಕೆ? ಎಂತ ಒಳ್ಳೊಳ್ಳೆ ಬುದ್ಧಿವಂತ ಟೀಚರ್ನ ಇಟ್ಟಿದ್ದೀರಾ ನಿಮ್ ಸ್ಕೂಲ್ ನಲ್ಲಿ. ಐ ಆಮ್ ಸೋ ಇಂಪ್ರೆಸ್ಡ್. ಇವಾಗ ಬೆಸ್ಟ್ ಸ್ಕೂಲ್ ಅವಾರ್ಡ್ ತಗೊಳ್ಳೋದ್ರಲ್ಲಿ ನಿಮ್ಮನ್ನ ಯಾರು ತಡೆಯಕ್ ಸಾಧ್ಯನೇ ಇಲ್ಲ. ಓಕೆ, ರದ್ದು ಮಾಡೋದು ನನ್ ಕೆಲಸ. ಆದ್ರೆ ಇವತ್ತು ರದ್ದು ಮಾಡೋ ಕೆಲಸನೇ ಇಲ್ಲ ನನಗೆ. ಸಿ ಯು ಇನ್ ದ ಅವಾರ್ಡ್ ಸೆರೆಮನಿ.